ನಮ್ಮ ಲೈಫಲ್ಲಿ ನಮಗೆ ನಾವೇನಾದರೂ ಒಂದು ಕೆಲಸ ಮಾಡಬೇಕಂದ್ರೆ, ಒಂದು ಬಿಗ್ ಕೆಲಸ ಮಾಡಬೇಕಂದ್ರೆ, ಒಂದೊಂದು ಸತಿ ಸಮ್ ಪಾಯಿಂಟ್ ಆಫ್ ಲೈಫ್ ನಮ್ಗೆ ಅನಿಸುತ್ತೆ, ಓಹ್! ಈ ಕೆಲಸ ನಮ್ಮ ಕೈಯಲ್ಲಿ ಆಗುತ್ತೋ ಇಲ್ವೋ? ಇದು ತುಂಬ ರಿಸ್ಕಿನೇನೋ, ನಮ್ಮ ಕೈಯಲ್ಲಿ ಆಗುತ್ತೋ ಇಲ್ವೋ? ವಿ ಆರ್ ನಾಟ್ ಗುಡ್ ಎನಫ್ ಟು ಡೂ ದಿಸ್ ವರ್ಕ್. ಇಂಥ ಥಾಟ್ಸ್ ಎಲ್ಲ, ಇಂಥ ನೆಗೆಟಿವ್ ಥಾಟ್ಸ್ ಎಲ್ಲ ನಮ್ಮ ಮೈಂಡಲ್ಲಿ ಬರ್ತಾ ಇರುತ್ತೆ ಸಮ್ ಟೈಮ್ಸ್. ಸೊ ಇವತ್ತು ನಾನು ನಿಮಗೆ ಒಂದು ಪವರ್ಫುಲ್ ಟ್ರೂತ್ ಆಫ್ ಲೈಫ್ ಹೇಳ್ಕೊಡ್ತೀನಿ. ಏನಂದರೆ, ನಮ್ಮ ಥಾಟ್ಸ್‌ನ ನಾವೇ ಕಂಟ್ರೋಲ್ ಮಾಡ್ಕೊಳ್ಳೋ ಕೆಪಾಸಿಟಿ ನಮಗಿದೆ. ಅದು ಹೇಗಂದರೆ, ಒಬ್ಬ ಅಮೆರಿಕನ್ ಆಥರ್, ಆಂಟ್ರಪ್ರಿನರ್ ಆ್ಯಂಡ್ ಮೋಟಿವೇಶನಲ್ ಸ್ಪೀಕರ್ ಜಿಮ್ ರಾನ್ ಹೇಳ್ತಾರೆ, ಯು ಸಿ ಯೋರ್ ಮೈಂಡ್ ಈಸ್ ಲೈಕ್ ಅ ಗಾರ್ಡನ್. ವಾಟ್ ಯು ಪ್ಲಾಂಟ್, ವೆದರ್ ಇಟ್ಸ್ ನೆಗೆಟಿವ್ ಆರ್ ಪಾಸಿಟಿವ್, ಇಟ್ ವಿಲ್ ಗ್ರೋ. If you plant a seed of doubt, fear, and negativity, that will bloom. But if you plant seeds of success, confidence, and resilience, your life will begin to reflect that. ಸೊ ಏನಂದರೆ, ನಮ್ಮ ಮೈಂಡ್ ಒಂದು ಗಾರ್ಡನ್ ಥರ. ನಾವು ಏನೇ ಥಾಟ್ಸ್ ಅಂದರೆ ಸೀಡ್ಸ್ ಇಲ್ಲಿ. ನಾವು ಏನೇ ಥಾಟ್ಸ್ ನಾವು ನೆಡ್ತೀವೋ ಅದೇ ಗ್ರೋ ಆಗುತ್ತೆ. ನಾವು ನೆಗೆಟಿವ್ ಥಾಟ್ಸ್ ಸೀಡ್ಸ್ ಹಾಕಿದ್ರೆ ನೆಗೆಟಿವ್ ಪ್ಲಾಂಟ್ಸೇ ಬರುತ್ತೆ. ಪಾಸಿಟಿವ್ ಸೀಡ್ಸ್ ಹಾಕಿದ್ರೆ ಪಾಸಿಟಿವ್ ಸೀಡ್ಸ್ ಬರುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದ ವಂಡರ್ಫುಲ್ ಲೈನ್ ವಿಚ್ ಐ ಹರ್ಡ್ ಫ್ರಮ್ ಹಿಮ್. ಸೊ ಜಿಮ್ ರಾನ್ ಅವರು ಇನ್ನೊಂದು ಮಾತು ಹೇಳ್ತಾರೆ, ಏನಂದರೆ, ಅವರ್ ಲೈಫ್ ವಿಲ್ ನೆವರ್ ಗೆಟ್ ಬೆಟರ್ ಬೈ ಚಾನ್ಸ್, ಅವರ್ ಲೈಫ್ ವಿಲ್ ಗೆಟ್ ಬೆಟರ್ ಬೈ ಚೇಂಜ್. ಸೊ ಅಂದರೆ ನಮ್ಮ ಲೈಫು ಒಂದು ಚಾನ್ಸಿಂದ ಬೆಟರ್ ಆಗಲ್ಲ, ನಮ್ಮ ಲೈಫು ಒಂದು ಚೇಂಜಿಂದ ಬೆಟರ್ ಆಗುತ್ತೆ ಅಂತ ಹೇಳ್ತಾರೆ. ದಟ್ ಈಸ್ ವಂಡರ್ಫುಲ್ ಲೈನ್ ವಿಚ್ ಐ ಹರ್ಡ್ ಫ್ರಮ್ ಹಿಮ್. ಅಂದರೆ ನಮ್ಮ ಲೈಫ್ ಬೆಟರ್ ಆಗಬೇಕಂದ್ರೆ ನಾವು ಚಾನ್ಸ್ಗೋಸ್ಕರ ವೆಯ್ಟ್ ಮಾಡಬಾರ್ದು. ನಮ್ಮ ಲೈಫ್ ಬೆಟರ್ ಆಗಬೇಕಂದ್ರೆ ನಾವೇ ಚೇಂಜ್ ಆಗಬೇಕು. ಒಂದು ಚೇಂಜಿಂದ ನಮ್ಮ ಲೈಫ್ ಬಿಲ್ಡ್ ಆಗುತ್ತೆ. ಸೊ ಲೈಫಲ್ಲಿ ಸ್ವಲ್ಪ ಇಂಪ್ರೂವ್ ಆಗೋಕ್ಕೆ ಟ್ರೈ ಮಾಡಬೇಕು. ಸೊ ದಟ್ ಈಸ್ ವಂಡರ್ಫುಲ್ ಲೈನ್ ವಿಚ್ ಐ ಹರ್ಡ್ ಫ್ರಮ್ ಹಿಮ್. ಸೊ ಈಗ ನೆಗೆಟಿವ್ ಥಾಟ್ಸ್ನ ಹೆಂಗೆ ಕಿಲ್ ಮಾಡಬೇಕು ಆ್ಯಂಡ್ ಪಾಸಿಟಿವ್ ಥಾಟ್ಸ್ನ ಹೆಂಗೆ ಬಿಲ್ಡ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ನಂಬರ್ 1, ಸೆಲ್ಫ್ ಇಂಪ್ರೂವ್ಮೆಂಟ್. ಅಂದರೆ ಡೈಲಿ ನಾವು ಸೆಲ್ಫ್ ಇಂಪ್ರೂವ್ಮೆಂಟ್, ಎವ್ರಿ ಡೇ ಸೆಲ್ಫ್ ಇಂಪ್ರೂವ್ಮೆಂಟ್ ಆಗೋಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಎವ್ರಿ ಡೇ ಟ್ರೈ ಮಾಡಬೇಕು ಸೆಲ್ಫ್ ಇಂಪ್ರೂವ್ಮೆಂಟ್, ಏನೋ ಒಂದು ಡೆವಲಪ್ಮೆಂಟು. ವಿ ಶುಡ್ ಲರ್ನ್ ಸಮಥಿಂಗ್ ನ್ಯೂ ಎವ್ರಿ ಡೇ. ಯಾಕಂದರೆ ನಮಗೆ ನೆಗೆಟಿವ್ ಥಾಟ್ಸ್ ಯಾವಾಗ ಬರುತ್ತಂದರೆ, ನಾವು ಏನೋ ಒಂದು ಬ್ಯಾಡ್ ಇನ್ಸಿಡೆಂಟಿಂದ ಆರ್ ಎಲ್ಸ್ ನಾವೇನೋ ಮಾಡೋಕ್ಕೆ ಹೋಗಿ ಏನೋ ಫೈಲ್ಯೂರ್ ಬರುತ್ತೆ. ಇದರಿಂದ ನಮ್ಮ ಮೈಂಡಲ್ಲಿ ಒಂದು ಫಿಯರು, ಕಾನ್ಫಿಡೆನ್ಸ್ ಕಡಿಮೆ ಆಗೋಗೋದು, ಸ್ಟ್ರೆಸ್ಸು, ಇಂಥ ನೆಗೆಟಿವ್ ಥಾಟ್ಸ್ ಎಲ್ಲ ನಮ್ಮ ಮೈಂಡಲ್ಲಿ ಬಿಲ್ಡ್ ಆಗುತ್ತೆ ಬಿಕಾಸ್ ಆಫ್ ಫೈಲ್ಯೂರ್ ಆ್ಯಂಡ್ ಸಮ್ ಬ್ಯಾಡ್ ಇನ್ಸಿಡೆಂಟ್ಸ್. ಸೊ ಅದು ನಮ್ಮ ಮೈಂಡ್ ತಪ್ಪಲ್ಲ, ನಾವು ನಮ್ಮ ಮೈಂಡ್ನ ಟ್ರೈನ್ ಮಾಡಬೇಕು. ಲೈಕ್ ನಮ್ಮ ಕಂಟ್ರೋಲಲ್ಲಿ ನಮ್ಮ ಮೈಂಡ್ ಇರೋ ಥರ ನಾವು ಪ್ರಾಕ್ಟೀಸ್ ಮಾಡಬೇಕು. ವಿ ಶುಡ್ ಟ್ರೈನ್ ಅವರ್ ಮೈಂಡ್. ಅದು ಹೇಗಂದರೆ, ಸಮ್ ಟೆಕ್ನಿಕ್ಸ್ ಏನಂದರೆ, ಮೈನ್ ಥಿಂಗ್ ಆ್ಯಂಡ್ ದಿ ಬೆಸ್ಟ್ ವೇ ಈಸ್ ಮೆಡಿಟೇಟಿಂಗ್. ಒಂದು ಪೀಸ್ಫುಲ್ಲಾಗಿ ಸೈಲೆಂಟಾಗಿರೋ ಕಡೆ ಕೂತ್ಕೊಂಡು ಮೆಡಿಟೇಷನ್ ಮಾಡಿ, ಆ್ಯಂಡ್ ಒಂದು ಸಾಫ್ಟ್ ಆ್ಯಂಡ್ ಪಾಸಿಟಿವ್ ಮ್ಯೂಸಿಕ್ ಕೇಳಿ. ಆಮೇಲೆ ಅಫರ್ಮೇಷನ್ಸ್ ಕೇಳಿ, ಪಾಸಿಟಿವ್ ಅಫರ್ಮೇಷನ್ಸ್ ಕೇಳಿ. ಇಂಥವೆಲ್ಲ ಬಿಲ್ಡ್ ಮಾಡಿಕೊಂಡು ನಮ್ಮ ಮೈಂಡ್ ಯಾವಾಗೂ ಪೀಸ್ಫುಲ್ಲಾಗಿ ಇಟ್ಕೊಳ್ಳೋಕ್ಕೆ ಏನೇನು ಮಾಡ್ಬೋದೋ ಥಿಂಕ್ ಮಾಡಿ ಅವನ್ನ ಮಾಡಿ. ನಮ್ಮ ಮೈಂಡ್ ಪೀಸ್ಫುಲ್ಲಾಗಿದ್ದರೆ ಆಟೋಮೆಟಿಕ್ಕಾಗಿ ನಮ್ಮ ಮೈಂಡ್ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಆವಾಗ ನಾವು ಓವರ್ ರಿಯಾಕ್ಟ್ ಆಗಲ್ಲ ಆ್ಯಂಡ್ ಯಾವಾಗೂ ಪಾಸಿಟಿವ್ ಮೈಂಡಲ್ಲೇ ಇರ್ತೀವಿ. ಸೊ ಯಾವಾಗ ಕಾಮ್ನೆಸ್ ಇರುತ್ತೋ ಆವಾಗ ಮೈಂಡ್ ಪಾಸಿಟಿವ್ ಆಗಿರುತ್ತೆ. ಸೊ ಟ್ರೈ ಟು ಬಿಲ್ಡ್ ದಿಸ್ ಥಿಂಗ್, ಇದನ್ನು ಬಿಲ್ಡ್ ಮಾಡ್ಕೊಳ್ಳಿ. ಸೊ ಏನಂದರೆ, ಅವರ್ ಮೈಂಡ್ ಈಸ್ ಲೈಕ್ ಅ ಮಸಲ್. ಇಫ್ ಯು ಡೋಂಟ್ ಟ್ರೈನ್ ಇಟ್, ಇಟ್ ವಿಲ್ ಬಿಕಮ್ ವೀಕ್. ನಮ್ಮ ಮೈಂಡು ಒಂದು ಮಸಲ್ ಥರ. ನಾವು ಟ್ರೈನ್ ಮಾಡಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ವೀಕ್ ಆಗೋಗುತ್ತೆ, ಲೇಝಿ ಆಗೋಗುತ್ತೆ. ಸೊ ಟ್ರೈನ್ ಯುವರ್ ಮೈಂಡ್. ಸೊ ನಂಬರ್ 2, ಮೈಂಟೈನ್ ಪಾಸಿಟಿವ್ ಅಟ್ಮಾಸ್ಫಿಯರ್. ಪಾಸಿಟಿವ್ ಅಟ್ಮಾಸ್ಫಿಯರ್ ಅಂದರೆ ನಾವಿರೋ ಪ್ಲೇಸ್ನ ಪಾಸಿಟಿವ್ ಆಗಿ ನಾವೇ ಬಿಲ್ಡ್ ಮಾಡ್ಕೋಬೇಕು. ಲೈಕ್ ಒಂದು ನೀಟಾಗಿ ಕ್ಲೀನಾಗಿ ನಾವಿರೋ ಪ್ಲೇಸ್ನ ಕ್ಲೀನಾಗಿ ಇಟ್ಕೋಬೇಕು. ಆ್ಯಂಡ್ ಒಂದು ಪಾಸಿಟಿವ್ ಪೋಸ್ಚರ್ಸು, ಪಾಸಿಟಿವ್ ಒಂದು ಬುದ್ಧ ಐಡಲ್ಲು, ಇಂಥ ಪಾಸಿಟಿವ್ ಎನ್ವೈರ್ನಮೆಂಟ್ನ ಬಿಲ್ಡ್ ಮಾಡ್ಕೊಳ್ಳಿ. ಆ್ಯಂಡ್ ಒಂದು ಡಿವೈನ್ ಆ್ಯಂಡ್ ಗುಡ್ ಸ್ಮೆಲ್ ಇರಬೇಕು ನಾವಿರೋ ಕಡೆ. ಲೈಕ್ ಇಂಥವೆಲ್ಲ ನಮ್ಮ ಅಟ್ಮಾಸ್ಫಿಯರ್ ಪಾಸಿಟಿವ್ ಆಗಿದ್ದರೆ ಆಟೋಮೆಟಿಕ್ಕಾಗಿ ನಮ್ಮ ಮೈಂಡು ಪಾಸಿಟಿವ್ ಆಗಿರುತ್ತೆ. ನೀವು
ಐ ಡೋಂಟ್ ನೋ ವೆದರ್ ಯು ರೆಕಗ್ನೈಸ್ಡ್ ಆರ್ ನಾಟ್. ನಾವು ಯಾವುದೇ ಒಂದು ಫಾರೆಸ್ಟೋ ಇಲ್ಲ ಟ್ರೀಸ್ ಇರೋ ಕಡೆ ಹೋದರೆ ನಾವು ಎಷ್ಟೇ ಟೆನ್ಷನಲ್ಲಿದ್ದರೂ ಒಳಗಡೆ ಆದರೆ ಒಂಥರ ಕಾಮ್ನೆಸ್ ಇರುತ್ತೆ. ಲೈಕ್ ಎನಿ ಪಾರ್ಕ್ ಆರ್ ಎನಿ ಸರೌಂಡಿಂಗ್ ಟ್ರೀಸ್ ಇರೋ ಏರಿಯಾ ಕಡೆ ಹೋದರೆ ದಿ ಎನ್ವಿರಾನ್ಮೆಂಟ್ ಮೇಕ್ಸ್ ಯುವರ್ ಮೈಂಡ್ ಕಾಮ್ ಬಿಕಾಸ್ ಆಫ್ ದಟ್ ಪಾಸಿಟಿವ್ ಅಟ್ಮಾಸ್ಫಿಯರ್. ಸೊ ಟ್ರೈ ಟು ಮೈಂಟೈನ್ ದಿ ಪಾಸಿಟಿವ್ ಅಟ್ಮಾಸ್ಫಿಯರ್. ಆಟೋಮೆಟಿಕ್ಕಾಗಿ ನಮ್ಮ ಮೈಂಡ್ ಕೂಡ ಪಾಸಿಟಿವ್ ಆಗುತ್ತೆ. ಸೊ ದಿಸ್ ಈಸ್ ಒನ್ ಟಿಪ್ ಫಾರ್ ಪಾಸಿಟಿವ್ ಮೈಂಡ್ ಸೆಟ್. ಸೊ ನಂಬರ್ 3, ಅವಾಯ್ಡ್ ನೆಗೆಟಿವ್ ಪೀಪಲ್. ಅಂದರೆ ನಮ್ಮ ಲೈಫಲ್ಲಿ ಸ್ವಲ್ಪ ನೆಗೆಟಿವ್ ಪೀಪಲ್ ಇರ್ತಾರೆ. ಅವರ ಹತ್ರ ಬಂದರೆ ನಮ್ಗೆ ಗೊತ್ತಾಗುತ್ತೆ ಆ ವೈಬ್ರೇಷನ್ಸಲ್ಲಿ ದೇ ಹ್ಯಾವ್ ಸಮ್ ನೆಗೆಟಿವ್ ವೈಬ್ರೇಷನ್ಸ್ ಅಂತ. ನಾವೇನೇ ಕೆಲಸ ಮಾಡಿದ್ರೆ, ನಾವೇನೇ ಒಂದು ಗುಡ್ ಸ್ಟೆಪ್ ತಗೊಳ್ಳಿ, ಅದನ್ನು ಎನ್ಕರೇಜ್ ಮಾಡ್ದಿರ ಇದ್ರೂ ಪರವಾಗಿಲ್ಲ, ಡಿಸ್ಕರೇಜ್ ಮಾಡೋ ಅಂಥವ್ರ ಜೊತೆ ಇರಬೇಡಿ, ಅಂಥವ್ರನ್ನ ಅವಾಯ್ಡ್ ಮಾಡಿ. ಆವಾಗ ನಿಮ್ಮ ಲೈಫ್ ವಂಡರ್ಫುಲ್ ಆಗಿರುತ್ತೆ. ಸೊ ನೆಗೆಟಿವ್ ಪೀಪಲಿಂದ ದೂರ ಇರಿ, ಬಿಕಾಸ್ ಆ ವೈಬ್ರೇಷನ್ಸಿಂದ ನಿಮ್ಮ ಮೈಂಡ್ ಕೂಡ ನೆಗೆಟಿವ್ ವೈಬ್ರೇಷನ್ಸ್ನ ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ನಮ್ಮ ಸರೌಂಡಿಂಗ್ ಇರೋ ಪೀಪಲ್ ಕೂಡ ಪಾಸಿಟಿವ್ ಅಟ್ಮಾಸ್ಫಿಯರ್ ಇರೋ ಥರ ಜನರ ಜೊತೆನೇ ವಿ ಶುಡ್ ಸ್ಪೆಂಡ್ ಅವರ್ ಟೈಮ್. ನಮ್ಮ ಟೈಮೆಲ್ಲ ಪಾಸಿಟಿವ್ ಮೈಂಡ್ಸೆಟ್ ಇರೋ ಅಂಥವ್ರ ಜೊತೆನೇ ಸ್ಪೆಂಡ್ ಮಾಡಬೇಕು. ಯಾರಾದರೂ ನೆಗೆಟಿವ್ ಮಾತಾಡಿದ್ರೆ, ಯಾರಾದರೂ ನೆಗೆಟಿವ್ ವೈಬ್ರೇಷನ್ಸ್ ಸ್ಪ್ರೆಡ್ ಮಾಡಿದ್ರೆ ಅಂಥವ್ರಿಂದ ಆದಷ್ಟು ದೂರ ಇರಿ. ಯುವರ್ ಲೈಫ್ ವಿಲ್ ಬಿ ಬ್ಯೂಟಿಫುಲ್. ಸೊ ಇದು ಪಾಸಿಟಿವ್ ಮೈಂಡ್ ಬಿಲ್ಡ್ ಮಾಡ್ಕೊಳ್ಳೋಕ್ಕೆ ನನಗೆ ಗೊತ್ತಿರೋ ಸ್ವಲ್ಪ ಟಿಪ್ಸ್ ಹೇಳಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಎಪಿಸೋಡ್ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ. ಸೊ ಸೈನಿಂಗ್ ಆಫ್ ಪ್ರಕಿ ಫ್ಯಾಕ್ಟ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಪ್ರಕಿ ಫ್ಯಾಕ್ಟ್ರಿ ಯೂನಿವರ್ಸ್ ಕನ್ನಡ ಚಾನಲ್ ಫಾರ್ more videos like this. Thank you so much.